ಪ್ರಚಾರಕ್ಕಾಗಿ ಸಮುದಾಯವನ್ನ ಬೆಳೆಸಿಕೊಂಡು ಬೇರೆಯವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡೋದು ಸರಿಯಲ್ಲ ಅಂತ ವಿಧಾನ ಪರಿಷತ್ನ ಸದಸ್ಯ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಹಾಗೂ ಶರಣಪ್ಪ ತಳವಾರ್ ಅವರ ವಿರುದ್ಧ ಕಿಡಿಕಾರಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕೋಲಿ ಕಬಲಿಗ ಸಮುದಾಯವನ್ನ ಎಸ್ಟಿ ಸೇರ್ಪಡೆ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಡುವುದಾಗಿ ಹೇಳಿದ್ದಾರೆ. ಆದರೂ ಕೂಡ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಹೋರಾಟ ಮಾಡಿಕೊಂಡು ಸಮುದಾಯದ ದಾರಿ ತಪ್ಪಿಸುವುದು ಎಷ್ಟು ಮಟ್ಟಿಗೆ ಸರಿ? ನಾವು ಕೂಡ ಸಮುದಾಯದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದೇವೆ. ನೀವು ಈಗ ಬಂದಿದ್ದೀರಾ, ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು, ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ. ಈ ಬಗ್ಗೆ ನೀವು ಮಾತಾಡೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಬಹುದಿನಗಳ ಬೇಡಿಕೆ ತಮಗೆಲ್ಲ ಮಾಹಿತಿ ಇದೆ. ಈ ತಳವಾರದು ಕ್ಲಾರಿಫಿಕೇಶನ್ ಇರಲಾರ್ದಕ್ಕೆ ಯಾದಗಿರಿ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ತಡೆ ಹಿಡಿದಿದ್ದರು. ಈ ಜಾತಿ ಪ್ರಮಾಣ ಪತ್ರ ಕೊಡಬಾರ್ದು ಅಂತೇಳಿ ಅದರ ಬಗ್ಗೆ ಮತ್ತು ಸತೀಶ್ ಜಾರಕಿಹೊಳಿಗೂ ಕೂಡ ಮುಖ್ಯಮಂತ್ರಿ ಕರ್ಕೊಂಡ್ಬಂದಿದ್ದರು. ನಾವೆಲ್ಲ ಜಾತಿ ವಿಷಯ ಬಂದಾಗ ಎಲ್ಲರಿಗೂ ಒಂದಾಗೋಣ ಅಂಥೇಳಿ, ಸಮಾಜಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಈ ರವಿಕುಮಾರ್ ಅವರಿಗೆ ಮತ್ತು ಸಾಯಿಬಣ್ಣ ತಳವಾರ್ ಅವರಿಗೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಜೊತೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಇದು ಸಮಾಜದವರ, ಇವ್ರಿಗೆ ಯಾವುದೋ ಪಕ್ಷ ಭೇದ ಬಿಟ್ಟು ಇವ್ರಿಗೆ ಎಲ್ಲರಿಗೂ ಕರೆಯಮ್ಮಿ, ಎಲ್ಲರೂ ಕೂಡ್ಕೊಂಡೇ ನಾವು ಮೀಟಿಂಗ್ ಅಟೆಂಡ್ ಆಗಮ್ಮಿ ಅಂಥೇಳಿ ಅವರಿಗೆಲ್ಲ ಸದನದಿಂದ ನಾನು ಕರ್ಕೊಂಡು ಬಂದೆ. ಆಯಿತು, ಒಳ್ಳೇದಾಯ್ತು, ಕರ್ಕೊಂಬರ್ರಿ ಅಂತೇಳಿ ಅವರು ಪರ್ಮಿಷನ್ ಕೊಟ್ಟ ಮೇಲೆ ಹೊಸ ಮಂದಿ ಸಭೆಗೆ ಅಟೆಂಡ್ ಆದೇವಿ. ಮುಖ್ಯಮಂತ್ರಿ ಎಲ್ಲ ಇಲಾಖೆಯ ಮುಖ್ಯಸ್ಥರು ಎಲ್ಲರೂ ಬಂದು ಸಭೆ ಮಾಡಿದೇವಿ. ಸಭೆಯಲ್ಲಿ ಚರ್ಚೆ ಎಲ್ಲ ರೀತಿಯ ಚರ್ಚೆ ಆಯಿತು ಕಾನೂನುಬದ್ಧವಾಗಿ. ಅದಾದಮೇಲೆ ಈ ತಳವಾರದು 2-3 ದಿನದಲ್ಲಿ ಆದೇಶ ಹೊರಡಿಸೋಣ, ಯಾವುದೇ ವಿಳಂಬ ಇರಲಾರ್ದೆ ಆ ಸಮುದಾಯದವರು ದಾಖಲೆಗಳ ಪ್ರಕಾರ, ವಂಶಾವಳಿ ಪ್ರಕಾರ ಯಾರ್ದಿದೆ ಅವರಿಗೆ ಯಾವುದೇ ವಿಳಂಬ ಮಾಡದೆ ಕೊಟ್ಟು ಬಿಡಬೇಕು ಅಂತೇಳಿ ಸರ್ಕಾರದ ಆದೇಶ ಆಗಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಯವರು ನಿರ್ಣಯ ಮಾಡಿದ್ರು. ಆ ನಿರ್ಣಯಕ್ಕೆ ಸಭೆಯಲ್ಲಿ ಎಲ್ಲರೂ ಒಪ್ಪಿ ಸೂಚಿಸಿದ್ದೀವಿ. ಆ ಪ್ರಕಾರ ನಮಗೆ ತಳವಾರದು ಸಮಸ್ಯೆ ಬಗೆಹರಿತ್ತು. ಅದು 3 ವರ್ಷ ಹಿಡಿದು ಟೆಂಟ್ ಹಾಕೊಂಡು ಕುಂತಿದ್ದರು ವಿಧಾನಸೌಧ ಮುಂದೆ. ಇಲ್ಲಿ ಮಿನಿ ವಿಧಾನಸೌಧ ಮುಂದೆ. ಅದು ನಾಳೆ ತಾಯಿ ಬಂದಾಗ ಪ್ರಿಯಾಂಕ್ ಖರ್ಗೆ ನೇತೃತ್ವದಲ್ಲಿ ಅದನ್ನು ತೆಗೆದು ಹಾಕ್ತಾಯಿದ್ದೀವಿ ನಾವೆಲ್ಲ ಸಮಾಜ ಮುಖಂಡರು ಕೂಡ್ಕೊಂಡು. ಅದೊಂದು ಬಗೆಹರಿಸಿ ಆಮೇಲೆ ಮುಖ್ಯಮಂತ್ರಿ ಪ್ರಸ್ತಾವನೆ ಇಟ್ಟೇವಿ. ಈ ಬಹುದಿನಗಳ ಬೇಡಿಕೆ ಕೋಲಿ ಕಬ್ಬಲಿಗ ಬೆಸ್ತ ಅಂಬಿಗ ಬಾರ್ಕಿ ಇವು ಒಂದು 5 ಪದಗಳು ನೀವು ಕೇಂದ್ರ ಕಳಿಸೋದು ಭಾಳ ಉಪಕಾರ ಆಗ್ತದ ಅಂತ ಹೇಳಿದ್ರೆ, ಇಲ್ಲ ಹೋದ ಅಧಿವೇಶನದಾಗೆ ನಾನು ಹೇಳಿದ್ದೆ ನಿಮಗೆ, ನಾನು ಕಳಿಸ್ಕೊಡ್ತೀನಿ ಅಂಥೇಳಿ. ನೀವೇ ಕುಲಶಾಸ್ತ್ರ ಅಧ್ಯಯನ ಮೊದಲಿದ್ದು ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಿರಿ. ಅದಕ್ಕೆ ಅದು ಆಗಬೇಕು ಅಂಥೇಳಿ, ಅದು ಆಗಲ್ದ್ರೆ ಮತ್ತೆ ಪುನಃ ವಾಪಸ್ ಬರ್ತದೆ. ನಾನು ಸರ್ಕಾರದಾಗ, ಕಾಂಗ್ರೆಸ್ ಸರ್ಕಾರದಾಗ ನಾ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 3 ಸಲ ನಾನು ಕೇಂದ್ರ ಕಳಿಸ್ಕೊಟ್ಟಿನಿ. ಕೇಂದ್ರದವರು ಸ್ಪಂದಿಸಲಾರ್ದಕ್ಕೆ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಯಾವುದೇ ಒಂದು ದಾಖಲೆ ಬೇಕಾದ್ರೆ ಆ ಕಳಿಸೋಂಥ ಪ್ರಸ್ತಾವನೆ ಅಲ್ಲೇ ಇಟ್ಕೊಂಡು ಅದೊಂದೇ ದಾಖಲೆ ತರಿಸ್ಕೊಂಡು ಕೂಡ ನಿಮಗೆ ಸಹಾಯ ಮಾಡ್ಬೋದಾಗಿತ್ತು ಕೇಂದ್ರದವರು. ಅದು ಮಾಡಲಾರ್ದಾಗ ಸುಳ್ಳು ನೆಪ ಹೇಳೋದು, ಯಾವುದೋ ಒಂದು ಕ್ಲಾರಿಫಿಕೇಷನ್ ಬರೆಯೋದು, ವಾಪಸ್ ಕಳಿಸ್ಕೊಟ್ರು. 3 ಸಲ ಕಳಿಸ್ಕೊಟ್ಟಿನಿ, ಆದ್ರೂ ಅವ್ರು ವಾಪಸ್ ತಿರಸ್ಕಾರ ಮಾಡಿದ್ದಾರೆ. ಪುನಃ ತಾವು ವಿಧಾನ ಪರಿಷತ್ತಿನಲ್ಲಿ ಕೂಡ ಇದ್ರ ಬಗ್ಗೆ ಕೇಳಿದ್ದೀರಿ, ನಾನು ನಿಮಗೂ ಕೂಡ ನಾನು ಮಾತು ಕೊಟ್ಟಿದ್ದೀನಿ, ಇದು ಕಳಿಸ್ಕೊಡ್ತೀವಿ ಅಂತ ಹೇಳಿದ ಮೇಲೆ ತಕ್ಷಣ ಅಲ್ಲೇ ರಣದೀಪ್ ಅಂತೇಳಿ ಎಸ್.ಟಿ. ಇದು ಕಮಿಷನರ್ ಇರೋದ್ರಿಂದ ಅವ್ರಿಗೆ ಸೂಚನೆ ಕೊಟ್ಟರು. ಆ ಕುಲಶಾಸ್ತ್ರ ಅಧ್ಯಯನ ಕೋಲಿ ಗಂಗಾಮತ ಇನ್ನಿತರ ಪರ್ಯಾಯ ಪದಗಳ ಚೇಂಜ್ ಮಾಡಿ ಟೋಕ್ರೆ ಕೋಲಿ ಕಬ್ಬಲಿಗ ಬೆಸ್ತ ಅಂಬಿಗ ಬಾಕಿ ಅಂತೇಳಿ ಏನು ಪರ್ಯಾಯ ಪದ ಇವೆಲ್ಲ ಕಳಿಸ್ಕೊಳಿಸಲಿಕ್ಕೆ ಎಲ್ಲ ರೆಡಿ ಮಾಡಿರಿ. ಮುಖ್ಯಮಂತ್ರಿ ನಿರ್ದೇಶನ ಮಾಡಿದ್ರು. ಪ್ರಿಯಾಂಕ್ ಖರ್ಗೆಜಿ ಅವರು ಮುತುವರ್ಜಿ ವಹಿಸಿ ಅವರು ನೇತೃತ್ವದಲ್ಲಿ ಮುಖ್ಯಮಂತ್ರಿ ಏನು ಹೇಳಿದ್ರಂದ್ರೆ, ಯಾವುದೇ ಕಾಲಕ್ಕೆ ಒಂದು ಸಲ ನಾವು ಕೇಂದ್ರಕ್ಕೆ ಇದೊಂದು ಸಲ ಕಳಿಸ್ದೇವಂದ್ರೆ ಅದು ಯಾವುದೇ ಕಾಲಕ್ಕೆ ವಾಪಸ್ ಬರಬಾರ್ದು. ಅಂಥವೆಲ್ಲ ದಾಖಲೆಗಳು 3 ಸಲ ನಾವು ಕಳಿಸ್ತಾ ಅವ್ರು ಏನೇನು ದಾಖಲೆಗಳು ಕೇಳ್ಯಾರ ನಿಮಗೆ, ಅವೆಲ್ಲ ದಾಖಲೆಗಳು ಸರಿಪಡಿಸ್ಕೊಂಡು ಯಾವುದೂ ಇದು ಆಗಲಾರ್ದಂಗೆ ಸರಿಪಡಿಸ್ಬೇಕಪ್ಪ ಅಂತೇಳಿ ಇಲಾಖೆಯ ಮುಖ್ಯಸ್ಥರಿಗೆ ಅವರು ಸೂಚನೆ ಕೊಟ್ಟರು. ಅದು ರೆಡಿ ಮಾಡ್ಕೊಂಬರ್ರಿ. ಪ್ರತಿ ವೀಕ್ ಗುರುವಾರ ದಿವಸ ಕ್ಯಾಬಿನೆಟ್ ನಡೀತದೆ. ನೀವು ರೆಡಿ ಮಾಡಿದ ಕೂಡಲೇ ಮುಂದೆ ಬರ್ತಕ್ಕಂಥ ಕ್ಯಾಬಿನೆಟ್ದಾಗ ನಾನು ಕಳಿಸ್ಕೊಡ್ತೀನಿ ಕೇಂದ್ರಕ್ಕೆ. ಇದಕ್ಕಿಂತ ಮೊದಲು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಕುರುಬ ಕಮ್ಯುನಿಟಿದು ಕಳಿಸ್ಲಿಕ್ಕೆ ತಯಾರಾಗಿದ್ದರು ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮುಖಾಂತರ. ಅವಾಗ ಪ್ರಿಯಾಂಕ್ ಖರ್ಗೆ ಹೇಳಿದರು,
ಇದು ಕೋಲಿ ಸಮಾಜದ ಬಹುದಿನಗಳ ಬೇಡಿಕೆ ಅದ, ಅದಕ್ಕಿಂತ ಮೊದಲು ಹಿಡಿದು ಬೇಡಿಕೆ ಅದ. ಈ ಕಳಿಸ್ಬೇಕಾದ್ರೆ ಎರಡೂ ಕಲಿತೆ ಒಮ್ಮೆ ಕಳಿಸಿಬಿಡಮ್ ಸರ್, ಒಳ್ಳೆ ಮೆಸೇಜ್ ಹೋಗ್ತದೆ ಸರ್ಕಾರದಿಂದ. ಎರಡೂ ಕಮ್ಯುನಿಟಿಗಳಿಗೆ ಭಾಳ ದಿನಗಳ ಬೇಡಿಕೆ ಅದ, ಅವ್ರ ಸಂಘ ಕೋಲಿನ ಒಂದು ಕಳಿಸಿಬಿಡಮ್ ಅಂತೇಳಿ ಪಾಪ ಹೆಲ್ಡಪ್ ಮಾಡಿದ್ರು. ಮುಖ್ಯಮಂತ್ರಿ ಒಪ್ಕೊಂಡ್ರು, ಇಲ್ಲ ನೀ ಹೇಳಿದ್ದು ಭಾಳ ಕರೆಕ್ಟ್ ಅದ, ತಪ್ಪಾಗ್ತದ ಇದರಿಂದ ಎರಡೂ ಕಳಿಸ್ಬಿಡಮ್ಮ ಅಂಥೇಳಿ ಅವರು ಕಳಿಸ್ತಕ್ಕಂಥ ತರಾತುರಿಯಲ್ಲಿದ್ದಾರೆ. ನಮ್ಮ ಕಡೆದೇ ನಿಂತದ. ಕುಲಶಾಸ್ತ್ರ ಅಧ್ಯಯನ ಮೊದಲಿದ್ದು ಚೇಂಜ್ ಮಾಡಿ ಪುನಃ ಹಂಪಿಗೆ ರೆಫರ್ ಮಾಡಿ ಅಲ್ಲಿಂದ ಪುನಃ ಅಲ್ಲಿ ಒಬ್ಬರಿಗೆ ಪರಿಣಿತ ಕರೆಸಿ ಮತ್ತು ಎಲ್ಲ ದಾಖಲೆಗಳ ಪ್ರಕಾರ ಕಳಿಸ್ಬೇಕು ಅಂಥೇಳಿ ಸಾಹೇಬಣ್ಣ ತಳವಾರ್ ಅವರು ತಂಬಲ್ಲಿನ ಎಲ್ಲ ಇಲಾಖೆ ಅವ್ರು ಕೊಟ್ಟಾರ. ಮತ್ತು ಇಲ್ಲಿ ಪ್ರಜಾವಾಣಿ ಒಬ್ಬ ರಿಪೋರ್ಟ್ರನ್ನ ನಮ್ಮ ಮಲ್ಲಿಕಾರ್ಜುನ್ ಅಂತೇಳಿ ದಂಡೋತಿ ಅವ್ರು ಚಿತ್ತಾಪುರದವ್ರು, ಅವ್ರ ಬಳಿ ಕೆಲವು ದಾಖಲೆಗಳು ಸರಿಪಡಿಸಿದ ಅವು ತಂದು ಕೊಟ್ಟಾರ. ಯಾವ್ಯಾವ ದಾಖಲೆ ಕೊಡಬೇಕು ಎಲ್ಲ ಕೊಟ್ಟು ಅದು ರೆಡಿ ಮಾಡಿ ಕಳಿಸ್ತಕ್ಕಂಥ ಇದ್ರ 2018ರಿಂದ 23 ತನಕ ಈ ರವಿಕುಮಾರ್ ಬರ್ತಾನಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಗುಲ್ಬರ್ಗಕ್ಕೆ ನಿನ್ನೆ ನಡೆದಂಥ ಪ್ರತಿಭಟನೆಯಲ್ಲಿ ಅವ ಏನು ಹೇಳಿದನು, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರಬೇಕು, ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರಬೇಕು. ಬಂತಂದರೆ ಸೂರ್ಯ ಚಂದ್ರ ಏನು ಈ ಸೃಷ್ಟಿದಲ್ಲಿ ಇದ್ದವ್ರು ಸತ್ಯ ಅದ, ಅಷ್ಟೇ ಸತ್ಯದ ರೀತಿಯಾಗಿ ನಾನು ನಿಮ್ಮ ಕಮ್ಯುನಿಟಿ ಕೋಲಿ ಸಮಾಜವನ್ನು ಎಷ್ಟೇ ಸೇರ್ಪಡೆ ಮಾಡ್ತೀನಿ, ಇದು ನನ್ನ ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ ಎಂಬ ಮಾತನ್ನು ಹೇಳಿದ್ದ. ಅದು 5 ವರ್ಷ ಅವ್ರಿಗೆ ಅವಕಾಶ ಸಿಕ್ಕಿತ್ತಲ್ರಿ. 5 ವರ್ಷನಾಗ ಯಾವುದೇ ದಾಖಲೆ ಇರಲಾದೆ 10% ಇದು ಕೇಂದ್ರ ಸರ್ಕಾರದವ್ರು ಘೋಷಣೆ ಮಾಡಿದ್ರು, ಪ್ರಸ್ತಾವನೆ ಇರಲಾರ್ದೆ. ಇದು ಬಹುದಿನಗಳ ಬೇಡಿಕೆ ಇತ್ತು ಮತ್ತು ಮಾತು ಕೊಟ್ಟಿದ್ದರು. ಆಮೇಲೆ ಮೋದಿ ಸಾಹೇಬರು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಗುಲ್ಬರ್ಗ NV ಗ್ರೌಂಡ್ದಾಗ ಬಂದಾಗ ನೀವು ಕೋಲಿ ಸಮಾಜದವರು ಸಹಾಯ ಮಾಡಬೇಕು, ನೀವು ಬೆಂಬಲ ಕೊಡಬೇಕು, ನೀವೆಲ್ಲ ಬೆಂಬಲ ಕೊಟ್ಟಿರಿ ಅಂತಂದ್ರೆ ಜೋಡಿ ಇಂಜನ್ ಅಂತಿರಲ್ಲ, ಅವು ಕೇಂದ್ರದಲ್ಲಿ ನಮ್ಮದು, ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದರೆ ನಿಮಗೆ ನಾವು ಪರಿಶೀಲನೆ ಮಾಡ್ತೀವಿ ನಿಮ್ಮ ಸಮಾಜದ ಬೇಡಿಕೆ ಅಂಥೇಳಿ. ನಾವೆಲ್ಲ ಅವಾಗ ಏನು ಹೇಳಿದ್ದೇವೆ, ಕೇಂದ್ರದಲ್ಲಿ ಕೋಲಿ ಸಮಾಜ ಈಗಾಗಲೇ ಪರಿಶಿಷ್ಟ ಪಂಗಡದಲ್ಲಿ ಇದೆ. ರಮಾನಾಥ್ ಕೋವಿಂದರು ಪರಿಶಿಷ್ಟ ಪಂಗಡದ ಹೆಸರಿನ ಮೇಲೆ ಈ ಕೋಲಿ ಸಮಾಜದಲ್ಲಿ ಅವರು ಮೊದಲು ರಾಷ್ಟ್ರೀಯ ಅಧ್ಯಕ್ಷರಿದ್ದರು. ಅವರು ಆ ಸಮಯದಲ್ಲಿ ಗುಲ್ಬರ್ಗ 3-4 ಸಲ ಮೀಟಿಂಗು ಸಭೆ ಸಮಾರಂಭ ಮಾಡಿದ್ದೀವಿ. ಪರಿಶಿಷ್ಟ ಜಾತಿಯಲ್ಲಿ ಅಲ್ಲಿ ಇದೆ. ನಾವು ಕೇಳಿದ್ದು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗ. ಅದಕ್ಕಾಗಿ ಅದು ಆಗಬೇಕು ಅಂಥೇಳಿ ಪ್ರಧಾನಮಂತ್ರಿಯವರಿಗೆ ನಾವು ಮನವಿನೂ ಕೊಟ್ಟಿದ್ದೇವೆ. ಅಲ್ಲಿಯೂ ಕೂಡ ಗೃಹ ಮಂತ್ರಿ ಕೂಡ ಮನವಿ ಕೊಟ್ಟಿದ್ದೇವೆ. ಅದು ಪ್ರಧಾನಮಂತ್ರಿ ನಾನೇ ಸಿಕ್ಕಿತ್ತು. ರವಿಕುಮಾರ್ ಅತ್ಯಂತ ಬಲಿಷ್ಠ ಶಾಸಕ ಆಗಿದ್ದ, ಅವ್ನು ಕಳಿಸ್ಬೇಕಾಗಿತ್ತಲ್ಲ. ತಮ್ಮದು ಹುಳುಕಿ ಮುಚ್ಕೊಂಡು ರಾಜ್ಯ ಸರ್ಕಾರ ಕಳಿಸ್ತಾ ಇಲ್ಲ, ವಿಳಂಬ ಧೋರಣೆ. ಮೊನ್ನೆ ಅವರೇ ಮಾತಾಡ್ಯಾರ, CM ಸಂಗಟ ಭಾಳ ಒಳ್ಳೆಯ ನಿರ್ಣಯ ತೊಗೊಂಡಿದ್ದೀರಿ, ಇದು ಭಾಳ ಸಮಂಜಸ ಅದ. ನಾವು ಕುಲಶಾಸ್ತ್ರದ ನಿಮ್ಮದು ನೋಡಪ್ಪ ರವಿಕುಮಾರ್, ನಿಮ್ಮ ಜಿಮ್ಮೆದಾರಿ ಕುಲಶಾಸ್ತ್ರ ಅಧ್ಯಯನ ಮಾಡಿ ದಾಖಲೆ ತಂದು ನನಗೆ ಕೊಡೋದು. ನಾ 1 ಸೆಕೆಂಡ್ದಾಗ 1 ಲೈನ್ದಾಗ ಕಳಿಸ್ಕೊಡ್ತೀನಿ. ನಿಮ್ಮಿದು ಭಾಳ ದಿನದ ನನಗೆ 3 ಸಲ ಕಳಿಸ್ಕೊಡ್ತೀನಿ, ಇನ್ನೊಂದು ಸಲ ಕಳಿಸೋದು ನನಗೇನಾಗದ. ಇಡೀ ಮಂತ್ರಿ ಮಂಡಳ ಕೂಡ ಉತ್ಸುಕರಿದ್ದಾರೆ. ಎಲ್ಲರೂ ಕೂಡ ಈ ಬಹುದಿನಗಳ ಬೇಡಿಕೆ ಅದ, ಇವ್ರಿಗೆ ಮಾಡಬೇಕಂತೇಳಿ ಚರ್ಚೆ ನಡೆದದ. ನಾ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಕೂಡ ರವಿಕುಮಾರ್ ಅವರು ಇದ್ದಿದ್ದು. ನಾವೇನು ಹೇಳಿದೆ ನಿನ್ನೆ ಮಾನ್ಯ ಪತ್ರಿಕಾಗೋಷ್ಠಿಯಲ್ಲಿ, ಈಗಾಗಲೇ ತಳವಾರ ಸಮಸ್ಯೆ ಬಗೆಹರಿದಿದೆ, 8 ದಿನವೂ ಆಗಿಲ್ಲ, ಪುನಃ 1 ತಿಂಗಳ ಒಳಗಾಗಿ ಇದನ್ನು ಕೂಡ ಕೇಂದ್ರಕ್ಕೆ ಪ್ರಸ್ತಾವನೆ ಹೋಗೋದಿದೆ. ಪ್ರತಿಭಟನೆ ಅದಂತೂ ಮಾಡೋದಿದ್ದೇ ಇರ್ತದೆ. ಇದೇ ನಿನ್ನೆ ಮಾಡಿ ಪ್ರತಿಭಟನೆ ಅಲ್ಲ, ಇದಕ್ಕಿಂತ ಮೊದಲು 20 ಸಲ 30 ಸಲ ಪ್ರತಿಭಟನೆ ಆಗ್ಯಾವ. 1996ನೇ ಇಸ್ವಿ ಹಿಡಿದು ಪೊಲೀಸ್ ಗ್ರೌಂಡ್ದಾಗ 7 ಲಕ್ಷ ಜನ ಸೇರಿಸಿ ಮಾಡಿದ್ದೇವೆ. ಯಾನಾಗುಂದಿ ಮಾಣಿಕೇಶ್ವರಿ ಇದರಲ್ಲಿ 3-4 ಲಕ್ಷ 4-5 ಲಕ್ಷ ಜನ ಸೇರಿಸಿ ಮಾಡಿದ್ದೇವೆ. ಅಲ್ಲಿ ಮುಖ್ಯಮಂತ್ರಿಗಳು ಬಂದು ಹೋದರು, ಪ್ರಧಾನಮಂತ್ರಿಯವರು ಬಂದು ಹೋದರು. ಈ ಎಲ್ಲ ರಾಜ್ಯದ ಎಲ್ಲ ಮಂತ್ರಿಗಳು ಬಂದಾಗ ಯಾವುದೇ ಸರ್ಕಾರ ಇದ್ದರೂ ಕೂಡ ನಾವು ಮನವಿ ಮಾಡ್ತಾನೆ ಬಂದೀವಿ ಇವತ್ತಿಂದ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್, ಕಲಬುರಗಿ.